ನಮಸ್ತೆ, ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಇವತ್ತು ಈ ಹೆಲ್ದಿ ಆದದ್ದು, ಆರೋಗ್ಯಪೂರ್ಣವಾದದ್ದನ್ನು ನಾವು ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ಈಗ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಬಾದಾಮಿ ಇತ್ಯಾದಿಗಳು, ಗ್ರೀನ್ ಟೀ, ಹಾಗೆ ಹಣ್ಣುಗಳು, ಮತ್ತು ಆರ್ಗ್ಯಾನಿಕ್ ತರಕಾರಿಗಳು, ಸೂಪು, ಮತ್ತು ಪ್ರೋಟೀನ್ ಶೇಕ್ಗಳು, ಅಥವಾ ಇನ್ನು ಈ ಥರದ ಅನೇಕ ಬಗೆಯ ವಸ್ತುಗಳನ್ನು ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕರ ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಕೆಲವರು ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾ ಇರ್ತಾರೆ. ಹೀಗೆಲ್ಲ ನಡೀತಾ ಇರ್ತದೆ. ಅಂದರೆ ಇದು ನಾನು ತಗೊಂಡೆ ನನಗೆ ಒಳ್ಳೇದಾಯಿತು, ಇದು ನಾನು ತಗೊಂಡೆ ನನಗೆ ಒಳ್ಳೇದಾಯಿತು ಅಂತ ಬೇರೆಯವರು ಬೇರೆ ವಸ್ತುಗಳನ್ನು ಹೇಳ್ತಾ ಇರ್ತಾರೆ. ಆಗ ಕೆಲವರಿಗೆ ಏನಾಗ್ತದೆ, ಇದು ಆರೋಗ್ಯಕ್ಕೆ ಒಳ್ಳೆಯದು, ನಾನು ಇದನ್ನು ತಗೊಳ್ತೇನೆ. ಹಾಗೆ ಕಲೆಕ್ಟಿವ್ ಆಗಿ ನೋಡುವಾಗ ಆರೋಗ್ಯಕ್ಕೆ ಒಳ್ಳೆಯದಾದ ಹಲವಾರು ವಿಷಯಗಳು, ವಸ್ತುಗಳು ಸಿಗ್ತದೆ. ಎಲ್ಲದನ್ನೂ ನಾವು ಮಾಡಲಿಕ್ಕಾಗ್ತದಾ, ಮಾಡಬಹುದಾ, ಹೇಗೆ ಮಾಡಬಹುದು ಅನ್ನೋದು ಇವತ್ತಿನ ವಿಚಾರ. ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಗ್ರೀನ್ ಟೀ ಕುಡಿದೆ, 6 ಗಂಟೆಗೆ ಎದ್ದೆ 1 ಲೀಟ್ರ್ ನೀರು ಕುಡಿದೆ, 7 ಗಂಟೆಗೆ ಗ್ರೀನ್ ಟೀ ಕುಡಿದೆ, 8 ಗಂಟೆಗೆ ನೆನೆಸಿದ ಬಾದಾಮಿ ಇದು ತಗೊಂಡೆ, 9 ಗಂಟೆಗೆ ಒಂದು ಕಷಾಯ ಕುಡಿದೆ, 9:30ವರೆಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಅದು ಸಹ ಎಲ್ಲ ಹೆಲ್ದಿ, ಒಳ್ಳೆ ಇದು ಏನು ಎಗ್ ಈ ಥರ ಎಲ್ಲ ಹಾಕ್ಕೊಂಡು ಪ್ರೋಟೀನ್ ಎಲ್ಲ ಇರುವ ಹಾಗೆ ಇದು ಮಾಡಿದೆ. ಆಮೇಲೆ 10 ಗಂಟೆಗೆ ಒಂದು ಪ್ರೋಟೀನ್ ಶೇಕ್ ಕೊಡಿದೆ, 11 ಗಂಟೆಗೆ ಪುನಃ ಸಲಾಡ್ ತಗೊಂಡೆ, ಆರ್ಗ್ಯಾನಿಕ್ ಎಲ್ಲವೂ ಹೆಲ್ದಿ. 12 ಗಂಟೆಗೆ ಹಣ್ಣುಗಳನ್ನು ತಗೊಂಡೆ, 1 ಗಂಟೆಗೆ ಹೆಲ್ದಿ ಲಂಚ್ ಮಾಡಿದೆ, ಅದರಲ್ಲಿ ರೋಟಿ, ಚಪಾತಿ ಇತ್ಯಾದಿಗಳೆಲ್ಲದನ್ನು ಸೇರಿದಂಥ ಬ್ಯಾಲೆನ್ಸ್ಡ್ ಡಯಟನ್ನೇ ತಗೊಂಡೆ. ಮತ್ತು ಪುನಃ 2 ಗಂಟೆಗೆ ಒಂದು ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿದೆ. ಆಮೇಲೆ 3 ಗಂಟೆಗೆ ಹಣ್ಣುಗಳನ್ನು ಅಥವಾ ಜ್ಯೂಸನ್ನು ಕುಡಿದೆ, 4 ಗಂಟೆಗೆ ಒಂದು ಗ್ರೀನ್ ಟೀ ಕುಡಿದೆ, 5 ಗಂಟೆಗೆ ಪುನಃ ಡ್ರೈ ಫ್ರೂಟ್ಸ್ ತಗೊಂಡೆ. ಈ ಥರದ ಒಂದು ಶೆಡ್ಯೂಲನ್ನು ಕೆಲವರು ಬಂದು ನನ್ನ ಹತ್ರ ಹೇಳೋದುಂಟು. ಡಾಕ್ಟ್ರೇ, ನಾನು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥದ್ದನ್ನು ತಗೊಂಡಿದ್ದೇನೆ, ಇದಿಷ್ಟೇ ಸಾಕೋ ಅಥವಾ ಇನ್ನೇನಾದರೂ ಸೇರಿಸ್ಬೇಕೋ, ಯಾವ್ದಾದ್ರು ಬಿಟ್ಟು ಹೋಗಿದೆಯೋ? ಈಗ ಡೇಟ್ಸ್ ನನಗೆ ಇದಕ್ಕೆ ಒಳ್ಳೆಯದು, ನೆನೆಸಿದ ಹಣ್ಣುಗಳು ಇದಕ್ಕೆ ಒಳ್ಳೆಯದು, ಹಸಿ ಫ್ರೆಶ್ ಹಣ್ಣುಗಳು ಇದಕ್ಕೆ ಒಳ್ಳೆಯದು, ಹೀಗೆ ಎಲ್ಲ ರೀತಿ ಒಂದೊಂದಕ್ಕೆ ಒಳ್ಳೆಯದಾಗುವಂಥ ಎಲ್ಲದನ್ನೂ ಸೇರಿಸ್ಕೊಂಡಿದ್ದೇನೆ, ಇನ್ನೂ ಏನಾದರೂ ತಗೊಳ್ಳಿಕ್ಕೆ ಬಾಕಿ ಉಂಟಾ ಅಂತ ಕೇಳ್ತಾರೆ. ಇಲ್ಲಿ ಏನು ಸಮಸ್ಯೆ ಅಂದರೆ, ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದನ್ನೇ ತಗೊಂಡಿದ್ದೇವೆ, ಆದರೆ ಅದು ಶರೀರಕ್ಕೆ ಡೈಜೆಸ್ಟ್ ಮಾಡಿ ಸೇರಿಕೊಳ್ಳಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನಿಟ್ಟು ಕುದಿಲಿಕ್ಕೆ ಇಟ್ಟು ಅದು ಅನ್ನ ಆಗಬೇಕು ಅಂತ ನಾವು ಬಯಸ್ತಾ ಇದ್ದರೆ, ಆ ಅಕ್ಕಿ ಸ್ವಲ್ಪ ಹೊತ್ತು ಕಾಲ ಕುದೀತಾ ಇರುವಾಗ ಇನ್ನೊಂದು ಸ್ವಲ್ಪ ಅಕ್ಕಿಯನ್ನು ಅದಕ್ಕೆ ಹಾಕಿ, ಇನ್ನೊಂದು 10 ನಿಮಿಷ ಅದು ಕೊದ್ದು ಬೇಯಲಿಕ್ಕೆ ಆಗುವಷ್ಟೊತ್ತಿಗೆ ಪುನಃ ಒಂದು ಮುಷ್ಟಿ ಅಕ್ಕಿಯನ್ನು ಅದಕ್ಕೆ ಹಾಕಿ, ಹೀಗೆ ಮಾಡ್ತಾ ಇದ್ದರೆ ಪ್ರತಿ 10 ನಿಮಿಷಕ್ಕೆ ಅದಕ್ಕೆ ಇನ್ನೊಂಚೂರು ಅಕ್ಕಿಯನ್ನು ಹಾಕ್ತಾ ಇದ್ದರೆ ಕಡೆಯಲ್ಲಿ ಸಿಗುವಂತಹ ಅನ್ನ ಹೇಗಿರಬಹುದು? ಅದು ಒಂದಷ್ಟು ಅಕ್ಕಿ ಕಾಳುಗಳು ಅತಿಯಾಗಿ ಬೆಂದೋಗಿರ್ತದೆ, ಮತ್ತೊಂದಷ್ಟು ಕಾಳುಗಳು ಹಸಿಯಾಗಿರ್ತದೆ, ಮತ್ತೊಂದಷ್ಟು ಅರೆ ಬೆಂದದ್ದಾಗಿರ್ತದೆ. ಹೀಗೆ ಆಗೋದಿಲ್ವೇ? ಅದೇ ರೀತಿ ನಮ್ಮ ಹೊಟ್ಟೆಗೆ ಪದೇ ಆಹಾರವನ್ನು ಹಾಕ್ತಾ ಇದ್ರೆ, ಅದು ಹೆಲ್ದಿ ಆಗಿರಲಿ ಅನ್ಹೆಲ್ದಿ ಆಗಿರಲಿ, ಐಟಮಿನ ಮೇಲೆ ಆರೋಗ್ಯ ನಿರ್ಭರಿತ ಆಗಿರೋದಿಲ್ಲ. ಏನಾಗ್ತದೆ, ನಮ್ಮ ಕೆಪ್ಯಾಸಿಟಿ ಎಷ್ಟು ಡೈಜೆಸ್ಟ್ ಮಾಡಲಿಕ್ಕೆ. ಈಗ ಒಮ್ಮೆ ಏನನ್ನೇ ಆದರೂ ತಿಂದ ನಂತರ ಅದು ಸಂಪೂರ್ಣವಾಗಿ ಜೀರ್ಣವಾಗುವವರೆಗೆ, ಪುನಃ ನಮಗೆ ಹಸಿವಾಗುವವರೆಗೆ ಮಧ್ಯದಲ್ಲಿ ಏನೂ ತಿನ್ನಬಾರದು. ಪದೇ ತಿಂತಾ ಇದ್ದರೆ ಅದನ್ನು ಅಧ್ಯಶನ ಅಂತ ಹೇಳ್ತೇವೆ. ಮೊದಲು ತಿಂದದ್ದು ಜೀರ್ಣ ಆಗದೆ ಪುನಃ ತಿನ್ನುವುದನ್ನು ಅಧ್ಯಶನ ಅಂತ ಹೇಳ್ತೇವೆ. ಅನೇಕ ರೋಗಗಳಿಗೆ ಅದು ಕಾರಣ ಆಗ್ತದೆ. ಅದು ಹೆಲ್ದಿ ಆದಂತಹ ಐಟಮ್ ಕೂಡ ಆಗಿರಲಿ, ಆದರೂ ಕೂಡ ಅದು ಸಂಪೂರ್ಣವಾಗಿ ಜೀರ್ಣ ಆಗಿ ದೇಹಕ್ಕೆ ಸಿಕ್ಕದೇ ಇರೋದ್ರಿಂದ ಅದರಲ್ಲಿರುವಂತಹ ಹೆಲ್ದಿ ಅಂಶಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಬದಲಿಗೆ ಅದು ದೇಹದಲ್ಲಿ ಹೊಟ್ಟೆಯಲ್ಲಿ ಹಾಗೆ ಕುಳಿತು ಫರ್ಮೆಂಟ್ ಆಗಿ ಗ್ಯಾಸ್, ಆ್ಯಸಿಡ್ ಇತ್ಯಾದಿಗಳನ್ನು ಪ್ರೊಡ್ಯೂಸ್ ಮಾಡಿ ದೇಹಕ್ಕೆ ಅನಾರೋಗ್ಯವನ್ನೇ ತಂದು ಕೊಡ್ತದೆ. ಹಾಗಾಗಿ ಹೆಲ್ದಿಯಾದ ಆಹಾರವನ್ನೇ ಸೇವಿಸ್ತಾ ಇದ್ರೂ ಕೂಡ ಅನಾರೋಗ್ಯ ಯಾಕೆ ಕಾಡ್ತಿದೆ ಅನ್ನೋ ಪ್ರಶ್ನೆಗೆ ಇದೊಂದು ಮುಖ್ಯ ಕಾರಣ ಆಗಿರಬಹುದು. ಇದನ್ನು ನೋಡಿಕೊಂಡು ನಾವು ನಮ್ಮ ಆಹಾರದ ಮೆಥಡ್ಸನ್ನು ಬದಲಾಯಿಸ್ಕೊಳ್ಬೇಕು. ಧನ್ಯವಾದಗಳು.